ಡಾಕ್ಟರ್ ಹೇಳಿದ್ರಲ್ವಾ, ಡೆಂಗ್ಯೂ ಫೀವರ್ ಬರೋದು ಯಾವ್ದು ಬ್ಯಾಕ್ಟೀರಿಯಾದಿಂದನ ವೈರಸ್ ಇಂದನ? ವೈರಸ್. ಸೊ ಇದು ಡೆಂಗ್ಯೂ ವೈರಸ್. ಬಟ್ ಅದು ಹರಡುವಂತದ್ದು ಬಂದು ಯಾವುದು? ಮಸ್ಕಿಟೋ. ಸೊ ಈ ಮಸ್ಕಿಟೋ ಬಂದ್ಬಿಟ್ಟು ಇಡೀಸ್ ಈಜಿಪ್ಟೈ ಅಂತ. ನೆಕ್ಸ್ಟ್ ನೋಡಿದ್ರಿ ನೀವು ಯಾವ ತರ ಅದು ಮೊದಲು ಹೋಗಿ ಎಲ್ಲಿ ನೋಟ ಇಡುತ್ತೆ? ಇದು ಈಡಿಸ್ ಮಸ್ಕಿಟೋ ಎಲ್ಲಿ ಅಂತಂದ್ರೆ ನಿಂತಿರುವ ನೀರು, ಅಂದ್ರೆ ಸ್ಟಾಗ್ನೆಂಟ್ ವಾಟರ್. ಸೊ ಯಾವ್ದಾವ್ದು ಅಂತ ನೋಡೋಣ. ಸೊ ಯಾಕೆ ವೈ ಇಸ್ ಇಟ್ ವೈ ದ ಸೋ ಮೆನಿ ಡಿಸೀಸಸ್ ಆಫ್ ಡೆಂಗ್ಯೂ ಆರ್ ದೇರ್ ಅಂದ್ರೆ, ಸೊ ಲಾಸ್ಟ್ ಇಯರ್ ನೋಡಿದ್ವಿ ನೀವು 2000-3000 ಡೆಂಗ್ಯೂ ಕೇಸಸ್ ಬರೀ ಬೆಂಗಳೂರಲ್ಲಿ ಮಾತ್ರ ಇತ್ತು. ಸೊ ಅದರಿಂದ ಏನು ಅಂತಂದ್ರೆ ಇವ್ರು ಹೇಳ್ತಾರೆ ಈ ಮಸ್ಕಿಟೋಸ್ ಒಂದು ಪೆಕ್ಯುಲರ್ ಕ್ಲಾರಿಟಿ, ಒಂದು ಹ್ಯಾಬಿಟ್ ಏನು ಅಂತಂದ್ರೆ, ಒಂದ್ಸಲ ಈಗ ಬ್ಲಡ್ ಬಿಲ್ ಮಾಡ್ಬೇಕು ತಗೋಬೇಕು ಅದು ಅಂತಂದ್ರೆ ಇಟ್ ಬೈಟ್ ಸೋ ಮೆನಿ ಪೀಪಲ್. ಸೊ ಲೈಕ್ ದಟ್ ಒಂದ್ಸಲ ಎಗ್ ಆಂಥ್ರೋಪೋಫಿಲಿಕ್ ಸೈಕಲ್, ಅದು ಒಂದು ಮರಿಗಳನ್ನ ಇಡಬೇಕು, ಮೊಟ್ಟೆಗಳನ್ನ ಇಡಬೇಕು ಅಂದಾಗ ಇಟ್ ಬೈಟ್ಸ್, ಇಟ್ ಹ್ಯಾಸ್ ಟು ಟೇಕ್ ದ ಸೋ ಮೆನಿ ಮೀಲ್ಸ್ ಲೈಕ್ ದಟ್. ಸೊ ಹಿಂಗಾದಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ತರನ ಕಚ್ಬಿಡುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಒಬ್ಬ ಇನ್ಫೆಕ್ಟೆಡ್, ಯಾರಿಗೆ ಡೆಂಗ್ಯೂ ಇದೆ, ಯಾರಲ್ಲಿ ಇದೆ ಅವರಿಂದ ಬೇರೆಯವರಿಗೆಲ್ಲ ಕಚ್ಚಿದಾಗ ಸೊ ಅವರಿಂದಾನು ಎಲ್ಲ ತುಂಬಾ ಜನಕ್ಕೆ ಇದು ಡೆಂಗ್ಯೂ ಒಂದು ಸ್ಪ್ರೆಡ್ ಆಗುತ್ತೆ. ಸೊ ಮತ್ತೆ ಎಲ್ಲಿರುತ್ತೆ ಇದು? ಸ್ಟಾಗ್ನೆಂಟ್ ವಾಟರ್ ಅಲ್ಲಿ ಮೊಟ್ಟೆ ಇಡೋದು. ಬಟ್ ಎಲ್ಲಿರುತ್ತೆ ಅಂದ್ರೆ ಮಸ್ಕಿಟೋ ಎಲ್ಲಿರುತ್ತೆ ಅಂತಂದ್ರೆ ಮನೆಗಳಲ್ಲಿ ಅಂದ್ರೆ ರೆಸ್ಟ್ ಇಂಡೋರ್ಸ್ ಮನೆಗಳಲ್ಲಿ, ಇಲ್ಲಿ ಬಟ್ಟೆಗಳಲ್ಲಿ ಇರುತ್ತೆ, ಹ್ಯಾಂಗಿಂಗ್ ವಾರ್ಡ್ರೋಬ್ಸ್ ಅಲ್ಲಿ ಇರುತ್ತೆ, ಮಂಚದ ಕೆಳಗಡೆ, ಟೇಬಲ್ ಕೆಳಗಡೆ, ಸೊ ಇಲ್ಲೆಲ್ಲ ಇರುತ್ತೆ. ಸೊ ಬ್ರೀಡಿಂಗ್ ಹ್ಯಾಬಿಟ್ಸ್ ಯಾವಾಗ ಈಗ ಕಡಿಯೋದು? ಡೇನಾ ನೈಟಾ? ಡೇ. ಇದು ಒಂದು ಮಸ್ಕಿಟೋ ಬಂದು ಡೇ, ಹಗಲೊತ್ತು ಕಡಿಯುತ್ತೆ. ಯಾವಾಗ ಜಾಸ್ತಿ ಅಂತಂದ್ರೆ ಬೆಳಗಿನ ಜಾವ ಮತ್ತೆ ಸಂಜೆ. ಸೊ ನಿಂತು ನೀರು ಅಂತ ಹೇಳಿದ್ವಲ್ಲ, ಸ್ಟಾಗ್ನೆಂಟ್ ವಾಟರ್, ವೇರ್ ಅಂಡ್ ಆಲ್ ಇಟ್ ವಿಲ್ ಲೇ ಇಟ್ಸ್ ಎಗ್ಸ್. ಸೊ ನಾವು ಲಾಸ್ಟ್ ಇಯರ್ ಏನಿತ್ತು, ತುಂಬಾ ಬರಗಾಲ ಆಯ್ತಲ್ವಾ. ಸೊ ಅವಾಗ ಏನ್ ಮಾಡಿದ್ರು, ಎಲ್ಲರೂ ಡ್ರಮ್ ಅಲ್ಲಿ, ಬಕೆಟ್ ಅಲ್ಲಿ, ಸಿಕ್ಕಿದ ಪಾತ್ರೆಲ್ಲ ನೀರು ತುಂಬಿಸಿರ್ತಿದ್ರು. ಬಟ್ ಅದೇನ್ ಮಾಡಿದ್ದು ಪ್ರಾಬ್ಲಮ್ ಅಂದ್ರೆ ಯಾರು ಮುಚ್ಚಳ ಹಾಕಿ ಕವರ್ ಮಾಡ್ತಾ ಇರ್ಲಿಲ್ಲ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಎಲ್ಲ ಡ್ರಮ್ಸ್, ಬಕೆಟ್ಸ್, ಆಮೇಲೆ ಮತ್ತೆ ಇಲ್ಲಿ ಇಡುತ್ತೆ ಮೊಟ್ಟೆ. ಓಕೆ, ಎಸಿ ಕೂಲರ್ಸ್, ಪಾಟ್ ಕೆಳಗಡೆ ಟ್ರೇ ಇಟ್ಟಿರ್ತಾರಲ್ವಾ, ಸೊ ಅಲ್ಲಿ ಇಡುತ್ತೆ. ಈಗ ನೋಡೋಣ ಒಂದೊಂದಾಗಿ. ಸೊ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲೆಲ್ಲಿ ಯೂಸ್ ಆಗಿರ್ತೇವಲ್ಲ ಅಲ್ಲಿ, ಅದಾದ್ಮೇಲೆ ನೀರು. ಸೊ ಈ ಪಾಟ್ಗಳಲ್ಲಿ ತುಂಬಾ ನೀರು ಹಾಕಿದ್ರೆ ಇಲ್ಲಿ ಬಂದ್ ಮೊಟ್ಟೆ ಇಡುತ್ತೆ. ಇಲ್ಲ ಟ್ರೇ ಕೆಳಗಡೆ, ಟ್ರೇ ಅಲ್ಲಿ ತುಂಬಾ ಜನ ಗೊತ್ತೇ ಆಗಲ್ಲ ಅದು ಮೊಟ್ಟೆ ಇಟ್ಟಿದ್ಯೋ ಇಲ್ಲೋ ಅಂತ. ಈ ತರ ಬಕೆಟ್ ಗಳಲ್ಲಿ, ಡ್ರಮ್ ಗಳಲ್ಲಿ ಆ ಕಡೆ ಕಾಣಿಸ್ತಿದ್ಯಲ್ಲ, ಇದು ನಾವು ಹೊಸೂರಲ್ಲಿ ತಗೊಂಡಿದ್ ಫೋಟೋ ಇದೆ. ನಾವು ತಮಿಳ್ನಾಡು ಹೊಸೂರಲ್ಲಿ ನಾವು ಅಲ್ಲಿ ಸೊಳ್ಳೆ ಬಗ್ಗೆ ಕಲಿಯುವಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅಲ್ಲಿ ಹೋದಾಗ ನಮ್ಗೆ ಡಿಫ್ರೆಂಟ್ ಈ ತರ ಮನೆಗಳ ಹತ್ರ ಹೋದಾಗ ಇದಂಗೆ ಯಾವ ತರ ಬಕೆಟ್ ಅಂದ್ರೆ ಮನೆ ಒಳಗಡೆ, ಹೊರಗಡೆ ಅಲ್ಲ, ಮನೆ ಒಳಗಡೆ ಅವರು ನೀರು ತುಂಬಿಸಿ ಇಟ್ಟಿದ್ರು. ಒಂದ್ ಅರ್ಧ ತಿಂಗಳು ಆಗಿತ್ತು. ಸೊ ಅಲ್ಲಿ ಈ ಲಾರ್ವಾಸ್ ಸೊಳ್ಳೆ ಬಂದು ಮೊಟ್ಟೆ ಇಟ್ಟಿತ್ತು. ಸೊ ನೀವು ಅನ್ಕೋಬಹುದು ಮನೆ ಒಳಗಿರೋ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡಲ್ಲ ಅಂತ, ಮನೆ ಒಳಗಡೆ ಇಡುತ್ತೆ. ಸೊ ಇದೇನು, ಇದು ಒಳಗಲ್ಲ, ಇದೆಲ್ಲ ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ವಿ.